ಇವತ್ತು ಬೆಳಗ್ಗೆ ತಿಂಡಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡಬೇಡಿ, ನಾನು ತೋರಿಸೋ ಥರನೇ ನೀವೂ ಮಾಡಿರಿ. ಖಾರ ಪೊಂಗಲ್ ಮತ್ತು ಚಟ್ನಿ ಸೇಮ್ ಹೋಟ್ಲಲ್ಲಿ ತಿಂದಿರೋ ಥರ ಇರುತ್ತೆ. ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಮಾಡಿ ನೋಡಿಬಿಟ್ಟು ಆಮೇಲೆ ನನಗೆ ಬೇಕಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ತೀರಾ. ನೋಡಿರಿ, ಈ ಸ್ಟ್ರಕ್ಚರ್ಗೆ ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಒಂದು 3 ಜನ ಬಂದು ಧಾರಾಳವಾಗಿ ತಿನ್ಬೋದು. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ ಅದರಲ್ಲಿ 3/4 ಗ್ಲಾಸ್ ಆಗೋಷ್ಟು ಹೆಸರು ಬೇಳೆ ಒಂದು 3ರಿಂದ 4 ಸಲ ನಾನು ನೀಟಾಗಿ ತೊಳೆದಿಕೊಂಡಿದ್ದೀನಿ. ಇವಾಗ ಹೆಸರು ಬೇಳೆನೂ ಅಕ್ಕಿನೂ ಸೇರಿ 2 ಗ್ಲಾಸ್ ಆಗುತ್ತಲ್ಲ, ನಾವು ಒಂದು 5 ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು, ಇವಾಗ 5 ಗ್ಲಾಸ್ ನೀರು ಹಾಕಿದ ತಕ್ಷಣವೇ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಆಮೇಲೆ 1 ಸ್ಪೂನು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ಮಾಡಿಲ್ಲ ಅಂದರೆ ಎಲ್ಲ ಖಾರ ಪೊಂಗಲ್ ಬಂದು ಆ ಅನ್ನ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಆ ಥರ ಇರಬಾರ್ದಲ್ಲ, ಸೇಮ್ ಹೋಟ್ಲು ಸ್ಟೈಲಲ್ಲೇ ಇರಬೇಕಂದ್ರೆ 1 ಸ್ಪೂನ್ ಎಣ್ಣೆ ಹಾಕಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಬಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 3 ವಿಷಲ್ ಬರೆಸ್ಕೊಂಡಿದ್ದೀನಿ. ಹೇಳಿದ್ನಲ್ಲ ಯಾವ ರೀತಿ ಬೆಂದಿರುತ್ತೆ ಅಂತ. ನೋಡಿದ್ರೆ ಈ ರೀತಿಗೆ ಬೆಂದಿದೆ. ಸುಮ್ಮನೆ ಹಿಂಗೆ ತಿರುಗಿ ಕೊಟ್ಟರೆ ಸಾಕು, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಇವಾಗ ಅದು ಒಗ್ಗರಣೆಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ. ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಬಿಟ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು. ತುಪ್ಪ ಹಾಕಿದ ತಕ್ಷಣ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಣಸು, ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆದರೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಬೋದು, ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನೀವು 1ರಿಂದ 2 ಹಸಿಮೆಣ್ಸಿನ್ಕಾಯಿ, ನೀವು ತುಂಬ ದೊಡ್ಡವರು ಖಾರ ತಿನ್ನಂಗಿದ್ರೆ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಮಕ್ಳಿಗೆ ಮಾಡ್ಕೊಡಂಗಿದ್ರೆ 1 ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸಾಕು. ಇವಾಗ ಇದೆಲ್ಲ ಒಗ್ಗರಣೆ ಆಗಿದೆ. ಇವಾಗ ಕುಕ್ಕರ್ಗೆ ಅದನ್ನು ಹಾಕ್ಕೊಂಬಿಟ್ಟು ನೋಡಿ ಈ ರೀತಿಗೆ ಮಿಕ್ಸ್ ಮಾಡಿಬಿಟ್ಟು, ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಿಡ್ರಿ. ಈ ಸ್ಟೇಜಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ರೆ ಒಂಥರ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿ ಕೊಟ್ಟರೆ ಸರಿ. ಬಿಸಿ ಬಿಸಿಯಾಗಿರೋ ಖಾರ ಪೊಂಗಲ್ ರೆಡಿ. ನೀವು ಫಸ್ಟ್ ಟೈಮ್ ಮಾಡ್ತೀನಿ ಅಂದವ್ರಿಗೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ನಾವು ಎಣ್ಣೆ ಹಾಕಿರೋದಕ್ಕೆ ಮುದ್ದೆ ಮುದ್ದೆ ಥರ ಬಂದಿಲ್ಲ, ಯಾವ ರೀತಿ ಬಂದಿದೆ ಅಂತ. ಇವಾಗ ಇದಕ್ಕೆ ಕಾಂಬಿನೇಷನ್ ಚಟ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಕಳಕೆ ಬೀಜ ಸ್ವಲ್ಪ ಹಾಕ್ಕೊಂಡು ಚಿಪ್ಪೆಲೆ ಬಿಡಿಸಿ ಬರಬೇಕು. ಗ್ಯಾಸ್ ಉರಿ ಸಿಮ್ಮಲ್ಲೇ ಇಟ್ಟು ನೀವು ಬಂದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ರೀತಿ ನಾನು ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಚಿಪ್ಪೆಲ್ಲ ಬಿಡಿಸ್ಕೊಂಡು ಒಂದು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಇವಾಗ ಒಂದು ಚಿಕ್ಕ ಸೈಜ್ ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನಾನು ತೋರಿಸೋ ಥರನೇ ಚಟ್ನಿ ಮಾಡಿ, ಅಷ್ಟು ಟೇಸ್ಟಾಗಿರುತ್ತೆ. ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಇವಾಗ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಹುಣಸೆಹಣ್ಣು ಹಾಕ್ಬಿಡ್ರಿ. ಪೊಂಗಲ್ಗೆ ಒಂಥರ ಹುಳಿ ಚಟ್ನಿ ಆಗಿಬಿಡುತ್ತೆ. ಸ್ವಲ್ಪ ಇಷ್ಟು ಹುಣಸೆಹಣ್ಣು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಇವಾಗ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು, ಇವಾಗ ಜಾಸ್ತಿ ಹಾಕ್ಕೊಂಬಿಟ್ರೆ ಆಮೇಲೆ ಚಟ್ನಿ ಲಿಕ್ವಿಡ್ ಥರ ಆಗಿಬಿಡುತ್ತೆ. ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಕಮ್ಮಿ ಇದ್ದರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈ ಥರ ಆದಷ್ಟು ನೀವು ನೈಸಾಗಿ ರುಬ್ಕೊಳ್ಳಿ. ಇವಾಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕ್ಕೊಂಬಿಟ್ಟು ಆ ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಚಟ್ನಿ, ಅದು ಇದ್ರಲ್ಲಿ ಹಾಕೋದೊಂದೇ ಬಾಕಿ. ನೋಡಿ, ಇವಾಗ ಕರಿಬೇವು ಹಾಕ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಬೇಕು. ಚಟ್ನಿ ಯಾವತ್ತೂ ಇದ್ರಲ್ಲಿ ಹಾಕಿ ಬೇಯಿಸೋಕ್ಕೆಲ್ಲ ಹೋಗ್ಬಿಡ್ಬೇಡಿ, ಗಮ್ ಥರ ಆಗಿಬಿಡುತ್ತೆ. ಇವಾಗ ನೋಡಿ ಚಟ್ನಿ ಯಾವ ಥರ ನಾನು ನೈಸಾಗಿ ರುಬ್ಬಿದ್ದೀನಿ ಅಂತ. ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀವು ನೋಡ್ಕೊಳ್ಳಿ, ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಂಡು ಬಿಸಿ ಬಿಸಿ ಪೊಂಗಲ್ಗೆ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ. ನೋಡಿದ್ರೆ ಚಟ್ನಿಗೆ ಅದು ಇದು ಏನು ಹಾಕಿಲ್ಲ, ಎಷ್ಟು ಸಿಂಪಲಾಗಿರುತ್ತೆ ಅಂತ. ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ.